ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಇಡ್ಲಿ ನೋಡ್ರಿ. ಭಾಳ ಸಾಫ್ಟಾಗಿ ಮತ್ತು ಮೃದುವಾಗಿ ರುಬ್ಬದ ನೆನೆಸ್ದ ಉದ್ದಿನಬೇಳೆ ಹಾಕದ ನಾನು ಇವತ್ತು ಇಡ್ಲಿ ಮಾಡಿ ತೋರ್ಸಾತೀನಿ ನಿಮ್ಗೆ. ಭಾರಿ ಬೆಸ್ಟ್ ಆಗ್ಯಾವು. ನೀವು ಇದು ಜೋಳದ ಹಿಟ್ಟಿದ್ಲೆ ಇಡ್ಲಿ ಮಾಡ್ಕೊಂಡ್ಬಿಟ್ರೆ ಹಗಲೇ ಮುಗ್ಲಿ ಇವನ್ನ ಮಾಡ್ಕೊಂಡು ತಿಂತೀನಿ ನೋಡ್ರಿ. ಅಷ್ಟು ರುಚಿ ಆಗ್ಯಾವ, ಅಷ್ಟು ಚಲೋ ಆಗ್ಯಾವ. ಈಗ ನಾನು ವಿಡಿಯೋ ವಿಧಾನ ಹೆಂಗಂತೇಳಿ ತೋರಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ಫಸ್ಟಿಗೆ ಒಂದು ಬೌಲ್ ತೊಗೊಂಡಿನಿ. ಅದಕ್ಕೆ ನಾನು ಒಂದು ಬೌಲಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ. ಇದೇ ಬೌಲ್ ನಾನು ಎಲ್ಲ ಮೆಜರ್ಮೆಂಟ್ ತೊಗೋತೇನೆ. ನೀವು ಯಾವ್ದು ಬೌಲ್ ತೊಗೋತಿರಲ್ಲ ಅದೇ ಬೌಲನ್ನ ಎಲ್ಲದಕ್ಕೂ ಮೆಜರ್ಮೆಂಟ್ ಕರೆಕ್ಟ್ ಆಗ್ತೈತೆ ನಮ್ಗೆ. ಇದೇ ಒಂದು ಬೌಲಷ್ಟು ಜೋಳದ ಹಿಟ್ಟು ತೊಗೊಂಡ್ರೆ ಅರ್ಧ ಬೌಲಷ್ಟು ನಾನು ರವೆ ತೊಗೊಂಡೇನೆ ನೋಡ್ರಿ. ಜಿನಗ್ ರವೆ ಇದೆ, ಬಾಂಬೆ ರವೆ ಅಂತೀವಲ್ಲ ಆ ರವೆ, ಅದನ್ನು ಹಾಕೊಂಡ್ಬಿಡ್ತೇನೆ ಅದಕ್ಕೆ. ಈಗ ಇದನ್ನು ರವಾನ ಹಿಟ್ಟನ್ನ ಎರಡೂ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಮೊಸರು ತೊಗೊಂಡೇನು ನೋಡ್ರಿ. ನಾನು ಗಟ್ಟಿ ಮೊಸರು ಐತಿ ಇದು ಭಾಳ. ಇದನ್ನು ನೋಡ್ರಿ ಇಷ್ಟು ಗಟ್ಟಿ ಐತಿ ಮೊಸರು. ನೀವು ಭಾಳ ಜಾಸ್ತಿ ಹುಳಿನೂ ಇಲ್ಲ, ಸಪ್ಪೂ ಇರಬಾರ್ದು, ಅಂಥದ್ದು ಇರ್ಬೇಕು ನಮಗೆ ಮೊಸರು. ನಿಮ್ಮ ಕಡೆ ನೀರಿದ್ರೂ ನಡಿತೈತೆ ಮೊಸರು, ಆದರೆ ಹುಳಿ ಭಾಳ ಇರಬಾರ್ದು ಮತ್ತು ಸಪ್ಪೂ ಭಾಳ ಇರಬಾರ್ದು ನೋಡ್ರಿ ಮೊಸರು. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಮೊಸರೆಲ್ಲ ಅಂಟ್ಕೊಂಡಿರ್ತೈತಲ್ಲ ಬೌಲಿಗೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ತಾ ಕಲಿಸ್ಕೋಬೇಕ್ರಿ. ಜಾಸ್ತಿ ಒಮ್ಮಕ್ಲೆ ನೀರು ಹಾಕೋಕೆ ಹೋಗ್ಬೇಡ್ರಿ. ಸ್ವಲ್ಪ ನಾವು ಇಡ್ಲಿ ಹಿಟ್ಟು ಇರ್ತೈತಲ್ಲ ಸೇಮ್ ಅದೇ ರೀತಿ ಆಗ್ಬೇಕು ನಮ್ಗೆ. ಈಗ ನೋಡ್ರಿ ನಾನು 1/4 ಕಪ್ ಅಷ್ಟು ನೀರು ಹಾಕ್ಕೊಂಡೇನಿ. ಈಗ ಫಸ್ಟಿಗೆ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದೇನ್ರ ಸರಿ ಆಗ್ಲಿಕ್ರ ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತೇನೆ ನೋಡ್ರಿ. ಈಗ ಇದು ಕರೆಕ್ಟ್ ಆಗಲಿಲ್ಲ ನಮ್ಗೆ ನೀರು, ಹಂಗಾಗಿ ಇನ್ನೊಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನೀಗ. 1.5 ಬೌಲಷ್ಟು ನೀರು ಹಾಕ್ಕೊಂಡಂಗೆ ಅಂತ ತಿಳ್ಕೊರಿ. ಇದಕ್ಕೆ ನೋಡ್ರಿ ಕಲಿಸ್ಕೋಬೇಕಾ ಸೇಮ್ ಇದೇ ರೀತಿನ ಇಡ್ಲಿ ಹಿಟ್ಟು ಸೇಮ್ ಇಷ್ಟ ನೀರು, ಜಾಸ್ತಿ ಎಷ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಇದಿಷ್ಟ ಕರೆಕ್ಟ್ ಆಕೈತೆ ನಮಗೆ. ಇದನ್ನು ಈಗ ಉಡ್ಕೋಬೇಕ್ರಿ ನಾವು. ಸಣ್ಣಗೆ ಬಬಲ್ಸ್ ಬರ್ಬೇಕು ನೋಡ್ರಿ ಹಿಟ್ಟೊಳಗೆ, ಅಲ್ಲಿ ತನೂ ಇದೇ ರೀತಿನ ತಿರುಗಿಸ್ಕೋಬೇಕ್ರಿ ನಾವು. ಅಂದ್ರೆ ನಾವು ಇನ್ಸ್ಟೆಂಟ್ ಮಾಡತ್ತೇವಲ್ಲ, ಹಾಗಾಗಿ ಈ ರೀತಿ ಎಷ್ಟು ಸತಿ ನೀವು ತಿರುಗಿಸ್ತಿರ್ಲ ಅಷ್ಟು ಚಲೋ ಬರ್ತಾವೆ ಇಡ್ಲಿ ಮತ್ತು ಅಷ್ಟು ಹಗುರು ಬರ್ತಾವೆ ನೋಡ್ರಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋನ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಐಕಾನ್ ಇರ್ತೈತಲ್ಲ ಅದನ್ನು ಒತ್ತಿರಿ ನೀವು, ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ. ನಾವು ಹಿಟ್ಟು ಈಗ ಮ್ಯಾಗ ಎತ್ತದಾಗ ಈ ಥರ ನೀರಿಗೆ ಬರ್ಬೇಕು ನೋಡ್ರಿ. ತೋರಿಸಿದ್ನೆಲ್ಲನ ಅದೇ ರೀತಿ. ಈಗ ನಾನು ಚಟ್ನಿ ಮಾಡೋದು ತೋರಿಸ್ಬಿಡ್ತೇನೆ. ಒಂದು ಕಡೆ ಬಾಳ್ಗೆ ಇಟ್ಕೊಂಡೇನಿ ರೀ ಗ್ಯಾಸಿನ ಮ್ಯಾಗ. ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿ ಹಾಕೊಂಡೇನಿ. ಒಂದು 4 ಹಾಕೊಂಡೆ ನೋಡ್ರಿ, 4ರಿಂದ 5 ಅಂತ ಇಟ್ಕೊಡ್ರಿ. ಆಮೇಲೆ ಒಂದು ಮುಷ್ಟಿಯಟ್ಟು ದೊಡ್ಡದಾಗಿ ಉಳ್ಳಾಗಡ್ಡಿ ಹೆಚ್ಕೊಂಡೇನಿ. ಇದೇನು ರುಬ್ಬೇಕಲ್ಲ ನಾವು, ಹಾಗಾಗಿ ದೊಡ್ಡದು ಹೆಚ್ಕೊಂಡೇನಿ. ಒಂದು ಉಳ್ಳಾಗಡ್ಡಿ ಸಣ್ಣದು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಒಂದು ಅರ್ಧ ಇಂಚಷ್ಟು ಅಲ್ಲ ಹಾಕ್ಕೊಂಡೇನಿ ರೀ. ಆಮೇಲೆ ಮೆಂತ್ಯ ಕಾಳು ಮತ್ತು ಕಾಳು ಮೆಣಸು ಹಾಕ್ಕೊತೇನೆ ನೋಡ್ರಿ. ಈಗ ಮಳೆಗಾಲ ಅಲ್ಲ, ಮಕ್ಕಳಿಗೆ ಯಾವ ರೀತಿ ಆದ್ರೆ ನಾವು ಈ ಮೆಣಸು ಮೆಂತ್ಯ ಕಾಳೆಲ್ಲ ತಿನ್ನಿಸ್ಬೇಕು. ಅಂದ್ರೆ ಜಲ್ದಿ ನೆಗಡಿ ಕೆಮ್ಮು ಬರೋದಿಲ್ಲ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟೆ. ಆಮ್ಯಾಗ ಕರಿಬೇವು ಹಾಕ್ಕೊತೀನಿ ಒಂದು ಕಡ್ಡಿ ಅಷ್ಟು. ಒಂದು ಸ್ವಲ್ಪ ಹುಂಚೆಹಣ್ಣು ಹಾಕ್ಕೊಂಡೇನಿ ನೋಡ್ರಿ. ಈಗ ಇಷ್ಟು ಕೂಡ ಕೈ ಆಡ್ಸ್ಕೊಂಬಿಡೋಣ್ರಿ. ಒಂದು 2 ನಿಮಿಷ ಹುರ್ಕೊಂಬಿಡೋಣ ಇಷ್ಟು ಇದನ್ನು. ಅಂದ್ರೆ ಉಳ್ಳಾಗಡ್ಡಿದೆಲ್ಲ ನಮ್ಗೆ ಹಸಿ ವಾಸನೆ ಹೋದ್ರೆ ಚಟ್ನಿ ಚಲೋ ಬರ್ತೈತೆ ಅಂತ ಹುರ್ಕೊಂಡೋದ್ರಿ. ನೋಡ್ರಿ ಇದಿಷ್ಟು ರೆಡಿ ಆಯ್ತು ನಮ್ಗೆ. ಅದನ್ನು ತಣ್ಣಗೆ ಹಾಕಿಟ್ಟಿದ್ದೆ. ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ, ಅದಕ್ಕೆ ಹುರಿದಿಟ್ಟಿದ್ದೆ. ಇದೆಷ್ಟು ತಣ್ಣಗಾಗೈತೆ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಮತ್ತು ಇದು ವಿಡಿಯೋ ಹೆಂಗಾಗೈತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಹೆಂಗಾಗೈತೆ ಅಂತ ಹೇಳಿ. ಮತ್ತು ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿರಿ. ಮತ್ತು ಒಂದಿಷ್ಟು ಕೊಬ್ಬರಿ ಹಾಕ್ಕೊಂಡೇನಿ ನೋಡ್ರಿ ನಾನು ಇದಕ್ಕೆ ಚಟ್ನಿಗೆ ಜಾರಿಗೆ. ಆಮೇಲೆ ಪುಟಾಣಿ ಹಾಕ್ಕೊಂಡೇನಿ. ಇದಕ್ಕೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹಾಕ್ಕೋತೀನಿ. ಕರಿಬೇವು ಒಗಳೆ ಹಾಕ್ಕೊಂಡೇನಿ. ಉಪ್ಪು ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು. ಆಮೇಲೆ ಹುಂಚೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ನಿಮಗೆ ಚಟ್ನಿ ಯಾವ ಹದ ಬೇಕಲ್ಲ ಅದಕ್ಕೆ ರುಬ್ಕೊಂಬರ್ಬೇಕು ರೀ. ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ರಿ, ಇಲ್ಲಾಂದ್ರೆ ನೀರು ಬೇಕಂದ್ರೆ ಈ ರೀತಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ರೀ. ನೋಡಿರಿ ಇದು ಕರೆಕ್ಟ್ ಐತೆ ನಮ್ಗೆ ಚಟ್ನಿದ ಅದ. ಈಗ ಒಂದು ಬಾಳ್ಗೆ ತೊಗೋತೀನಿ ಸಣ್ಣದ, ಅದಕ್ಕೆ ಹಾಕ್ಕೊಂಬಿಡ್ತೀನಿ ಇದನ್ನು. ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂತೇನೆ ನೋಡ್ರಿ. ನಾನು ಒಗ್ಗರಣೆ ಹಾಕಿದ್ರೆ ಚಟ್ನಿ ಮಸ್ತ್ ಆಗ್ತೈತ್ರಿ. ಜಾರಿಗೆ ಅಂಟ್ಕೊಂಡಿತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ನೋಡ್ರಿ ಇದೇ ರೀತಿ ಇಡ್ಲಿಗೆ ಚಟ್ನಿ ಇದು ಕರೆಕ್ಟಾಗಿರ್ತೈತೆ ನೋಡ್ರಿ. ಈ ರೀತಿ ಭಾಳ ನೀರು ಇರಬಾರ್ದು, ಭಾಳ ದಪ್ಪು ಇರಬಾರ್ದು ರೀ ಚಟ್ನಿ. ಈಗ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಏನಿಲ್ಲರಿ, ಒಂದು ಸ್ವಲ್ಪ ಎಣ್ಣೆ ಕಾಸ್ಬೇಕು. ಅದಕ್ಕೆ ಜಾರಿಗೆ ಸಾಸ್ವೆ ಜೀರಿಗೆ ಕರಿಬೇವು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಬಿಡ್ಬೇಕು ರೀ. ನಂಗೆ ಎಷ್ಟು ಮಸ್ತ್ ಆಗೈತಲ್ಲ, ಭಾರಿ ಆಗೈತೆ ರೀ. ಚಟ್ನಿ ಅಂತೂ ಅಷ್ಟು ರುಚಿಯಾಗೈತೆ ರೀ. ನೀವು ಸಾರು ಮಾಡೋದ ಬೇಡ, ಇದು ಇಡ್ಲಿಗೆ ಬರೀ ಚಟ್ನಿ ಹಚ್ಕೊಂಡು ತಿಂದ್ಬಿಡ್ತಾರೆ ನೋಡ್ರಿ, ಅಷ್ಟು ಚಲೋ ಆಗೈತೆ. ಈಗ ಚಟ್ನಿ ರೆಡಿ ಆತ್ರಿ. ನಾವು ಈಗ ಇಡ್ಲಿ ಕಡೆ ಹೋಗ್ಬಿಡೋಣ ಬರ್ರಿ. ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಆಗಳೇ ಅದನ್ನು ತೊಗೋತೇನೆ ನೋಡ್ರಿ.
ಒಂದು 5 ನಿಮಿಷ ಅದು ಚಟ್ನಿ ರೆಡಿ ಆಗೋ ಮಟ್ಟ ಅಂದ್ರೆ ಇದು ಇಷ್ಟು ನೆಂದಿರ್ತೈತೆ ಹಿಟ್ಟು ನೋಡ್ರಿ. ಒಟ್ಟು ಗಟ್ಟಿನೂ ಆಗಿಲ್ಲ ಏನಿಲ್ಲ, ಆಗಳೇ ನಾವು ಎಷ್ಟು ಕಲಸಿಟ್ಟಿದ್ವಲ್ಲ ಅಷ್ಟೇ ಇತ್ತು. ನಾವು ಹಿಂಗೆ ಚಮಚ ಮ್ಯಾಗ ಹತ್ತದಾಗ ಅದು ಪದ್ರ ಆಗಿ ಬಿಡ್ಬೇಕು ರೀ. 1/4 ಸ್ಪೂನ್ ಅಷ್ಟೇ ನಾನು ಸೋಡಾ ಹಾಕೋತೇನೆ ನೋಡಿರಿ. ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡ್ಸ್ಕೊಂಡ್ಬಿಡೋಣ. ಸೋಡಾ ನಾವು ಇಡ್ಲಿಗೆ ದೋಸೆಗೆ ಪಡ್ಡಿಗೆ ಹಾಕ್ತೇವಲ್ಲ ಅದನ್ನು ಹಾಕ್ಕೊಂಡೇನಿ. ಈ ರೀತಿ ಇದನ್ನು ಒಂದು 5 ನಿಮಿಷಾರ ಈ ರೀತಿ ನಾ ಕೈ ಆಡ್ಸತ್ತೇನಲ್ಲ ಈ ರೀತಿ ಕೈ ಆಡ್ಸ್ಕೊಂತಿರ್ಬೇಕು ನೋಡಿರಿ. ನಮಗೆ ಸಣ್ಣ ಸಣ್ಣ ಗುಳ್ಳಿ ಬರ್ಬೇಕು ರೀ ಅವು ಮ್ಯಾಗೆಲ್ಲ. ಅಂದ್ರೆ ನಮಗೆ ಯಾವುದೋ ಇಡ್ಲಿ ಹಿಟ್ಟಾದರೂ ಕರೆಕ್ಟ್ ಆದಂಗೆ ಆಕೈತ್ರಿ. ಈಗ ಇಡ್ಲಿ ಪಾತ್ರೆ ತೊಗೊಂಡೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೇನೆ ನೋಡಿರಿ. ಒಂದೇ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಸವರ್ಕೊಂಡ್ಬಿಡ್ಬೇಕು ರೀ. ಈಗ ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ನೋಡಿರಿ ಇಡ್ಲಿ ಸಟ್ಟಿಗೆ. ನೋಡಿರಿ ಇದೇ ರೀತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂದೊಂದು ಸ್ಪೂನ್ ಹಾಕೋತೇನೆ ನಾನು. ಜಾಸ್ತಿ ಹಾಕೊಂಡ್ರೆ ದಪ್ಪ ಭಾಳ ಆಗ್ಬಿಡ್ತಾವೆ ಇಡ್ಲಿ, ತಿನ್ನಕ್ಕೆ ಸರಿ ಅನ್ಸೋಂಗಿಲ್ಲ. 3 ಪ್ಲೇಟ್ ಇದ್ವು ಅದನ್ನ ಹಾಕೊಂಡ್ಬಿಡ್ತೀನಿ. ಇಡ್ಲಿ ಪಾತ್ರೆದೊಳಗೆ ನೀರು ಕುದಿಯಾಕೆ ಇಟ್ಟಿದ್ದೆ. ನೀರು ಕುದ್ದಿದ ಮ್ಯಾಗ ಇವ್ನ ಇಡ್ಲಿ ತಟ್ಟೆ ಅದಾವಲ್ಲ ರೀ ಅವನ್ನೆಲ್ಲ ಇಟ್ಕೊಂಡ್ಬಿಡೋಣ. ಇಟ್ಕೊಂಡು ಒಂದು 10ರಿಂದ 15 ನಿಮಿಷ ತನಕ ಬೇಯಿಸ್ಕೊಂಡ್ಬಿಡೋಣ್ರಿ. ನೋಡಿರಿ ಬೇಯಿಸ್ಕೊಂಬಂದೆ ನಾನು. ಮಸ್ತಾಗಿ ಇಡ್ಲಿ ಎಷ್ಟು ಚಲೋ ಆಗ್ಯಾವ್ರಿ. ನಾರ್ಮಲ್ ಇಡ್ಲಿಕ್ಕಿಂತನೂ ಅಷ್ಟು ರುಚಿಯಾಗಿದ್ದು ರೀ, ಮತ್ತು ಅಷ್ಟು ಚಲೋ ಆಗಿದ್ದು ರೀ. ನಾವು ರಾತ್ರಿ ರವೆ ನೆನೆಸಿ ಉದ್ದಿನಬೇಳೆ ನೆನೆಸಿ ರುಬ್ಬಿ ಮುಂಜಾನೆ ಎದ್ದು ಮಾಡೋ ಮಟ ಅಂದ್ರೆ ಅಷ್ಟು ಟೈಮ್ ಯಾರಿಗೂ ಇರೋಂಗಿಲ್ಲ. ಇದು 10 ನಿಮಿಷದಾಗ ಜೋಳದ ಹಿಟ್ಟು ರವೆ ಮೊಸರು ಇದ್ರೆ ನಮಗೆ ಪಟಾಪಟ್ ಅಂತ 5 ನಿಮಿಷದಾಗ ಇಡ್ಲಿ ಆಗ್ಬಿಡ್ತು ನೋಡಿರಿ. ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ, ಸಾಫ್ಟ್ ಆಗ್ಯಾವ, ಮತ್ತು ಅಷ್ಟು ಸ್ಪಂಜಿನೂ ಆಗ್ಯಾವ್ರಿ. ನೋಡಿರಿ ಮುರಿದು ತೋರಿಸ್ತೇನೆ ನಿಮಗೆ. ಒಳಗೆಲ್ಲ ಎಷ್ಟು ಸ್ಮೂತ್ ಆಗ್ಯಾವ ನೋಡಿರಿ, ಎಷ್ಟು ಸಾಫ್ಟ್ ಆಗ್ಯಾವಲ್ಲ. ಮೆಜರ್ಮೆಂಟ್ ತೋರಿಸಲ್ಲ ನಿಮ್ಗೆ. ಸೇಮ್ ಅದೇ ರೀತಿ ಮಾಡ್ಕೊರಿ. ನಿಮ್ಗೆ ಇಡ್ಲಿನೂ ಇದೇ ರೀತಿ ಬರ್ತಾವೆ. ಇನ್ಮ್ಯಾಗ ನೀವು ರುಬ್ಬಿ ನೆನೆಸಿ ಮಾಡೋದನ್ನ ತಪ್ಪು ಬಿಡ್ತೈತಿ. ಉದ್ದಿನಬೇಳೆ ರವೆ ಇಲ್ಲದ ನಾನು ಇವತ್ತು ಇಡ್ಲಿ ಮಾಡಿ ತೋರಿಸೇನೆ ನೋಡಿರಿ. 1 ಕಪ್ ಜೋಳದ ಹಿಟ್ಟಿಂದ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ಮತ್ತು ಎಷ್ಟು ಚಲೋ ಆಗ್ಯಾವ. ನೋಡ್ತಾನ ತಿನ್ಬೇಕು ಅನಿಸ್ತೈತಿ, ಅಷ್ಟು ಚಲೋ ಆಗ್ಯಾವ್ರಿ. ಇದೇ ಥರ ಹೊಸ ವಿಡಿಯೋ ಮಾಡಿಬಿಡ್ತಿರ್ತೀನಿ. ನನಗೊಂದು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನ ಚಾನಲ್ನಾಗ ಇನ್ನೂ ಹೊಸ ಅಡುಗೆ ಅದಾವು ನೋಡಿರಿ. ಆರೋಗ್ಯವಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.